ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ನೋಡಿ, ಬೆಳಿಗ್ಗೆ ರವಾ ಮಸಾಲೆ ಇಡ್ಲಿ ಮಾಡಿದ್ದೀವಿ. ಅದರೊಂದಿಗೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಕೂಡ ಬೆಸ್ಟ್ ಕಾಂಬಿನೇಷನ್. ನೋಡಿ ಫ್ರೆಂಡ್ಸ್, ಆ ಮರೆಯಿಂದ ಈಗ ನಾವು ಜಂಬು ನೇರಳೆ ತೆಗಿತಾ ಇದ್ದೇವೆ. ಸೊ ಡ್ಯಾಡಿ ಗೆಲ್ಲನ್ನೇ ಕಟ್ ಮಾಡಿ ಕೊಟ್ಟರು. ಅದು ತುಂಬ ಟಾಪಲ್ಲಿತ್ತು, ತೆಗಿಲಿಕ್ಕೆ ಆಗ್ತಿಲ್ಲ ಇತ್ತು. ಸೊ ಹೀಗೆಲ್ಲ ಅದಕ್ಕೋಸ್ಕರ ಅದರಲ್ಲಿ ತುಂಬ ಉಂಟು, ಗೆಲ್ಲನ್ನು ಕಟ್ ಮಾಡಿದ್ರು. ಇದರಲ್ಲಿ ತುಂಬ ಉಂಟು. ಈ ಗೆಲ್ಲಲ್ಲಿ ಚಿನ್ನು ತೆಗಿತಾ ಇದ್ದಾಳೆ ಒಂದೊಂದು. ಎಲ್ಲಿ ಅದು ಬಿಟ್ಟರು ತುಂಬ ಕೆಳಗೆಲ್ಲ ಬಿಟ್ಟು ನೋಡಿ, ಕೊಯ್ತಾ ಇದ್ದಾಳೆ ನಮ್ಮ ಮಗಳು ಲಕ್ಷ್ಮಣ ಫಲವನ್ನು. ಇದನ್ನೆಲ್ಲ ನಾವು ಫೇಸ್ಬುಕ್ಕಲ್ಲಿ ಹಾಕ್ತೇವೆ, ಆಯ್ತಾ? ನೋಡಿ ಎಲ್ಲರೂ ಕೂಡ ನೋಡಿ. ಇನ್ನೊಂದು ಇಲ್ಲಿ ಒಬ್ಬರ ಕೈಯಲ್ಲಿ ನೇರಳೆ ಹಣ್ಣು ಉಂಟು ನೋಡಿ. ನೇರಳೆ ಹಣ್ಣು ಇದು ತುಂಬಾ ಇತ್ತು, ಮೊನ್ನೆ ಸಹ ಆಗಿತ್ತು. ಈಗೆಲ್ಲ ನೋಡಿ, ಎಲ್ಲ ಕೆಳಗೆಲ್ಲ ಬಿದ್ದಿದೆ. ಇಲ್ಲಿ ಎಲ್ಲ ಕೆಳಗೆಲ್ಲ ಬಿದ್ದಿದೆ ತುಂಬ. ಗಾಳಿ ಮಳೆ ಬರುವಾಗೆಲ್ಲ ಮೇಲೆದೆಲ್ಲ ಕೆಳಗೆ ಬೀಳ್ತದೆ. ಮೇಲೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಮರಕ್ಕೆ ಹತ್ತುವಾಗಿಲ್ಲ. ಮರಕ್ಕೆ ಹತ್ತು ನೋಡಿ, ಇಲ್ಲಿ ಈಗ ಹೂ ಬಿಡ್ತಾ ಉಂಟಲ್ಲ, ಎಲ್ಲ ಹೂವೆಲ್ಲ ಬಿಡ್ತಾ ಉಂಟು ನೋಡಿ. ನೀರು ತುಂಬ ಆಗ್ತದೆ. ಮತ್ತೆ ಕಬ್ಬಿಣದೊಂದು ಸರಳಲ್ಲಿ ತೆಗೆಯುದು ನಾವು, ಅದು ತೆಗೆಯುವಾಗ ಕೆಳಗೆ ಸಹ ಬೀಳ್ತದೆ. ಇದೆ ನೋಡಿ, ಮೊನ್ನೆ ಮಳೆ ಬಂದ ಕೂಡಲೇ ಇಲ್ಲಿ ಅರಶಿನ ಗಿಡ ಎಲ್ಲ ಬೆಳೆದಿದೆ. ಈಗ ಇಲ್ಲಿ ಉಂಟು, ಸ್ವಲ್ಪ ಹಿಂಬದಿಸ ಉಂಟು. ಇಲ್ಲಿ ತುಂಬ ಇತ್ತು, ಇನ್ನು ಮೊಳಕೆ ಬರಬೇಕಷ್ಟೇ. ಕೆಲವೆಲ್ಲ ಮೊಳಕೆ ಬರ್ತದೆ ನೋಡಿ, ತುಂಬ ಇತ್ತು, ಅದೆಲ್ಲ ತೆಗೆದಿದ್ದಾರೆ. ಹಲೋ ಗೈಸ್, ತಾವೆಲ್ಲರೂ ಹೇಗಿದ್ದೀರಿ? ಗುಡ್ ಮಾರ್ನಿಂಗ್. ಮತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಸೊ ಈಗ ನಾವು ಒಂದು ಬ್ಯಾಂಕಿಗೆಲ್ಲ ಹೊರಟದು. ಮತ್ತು ನನ್ನ ಸ್ವಲ್ಪ ಕಾಲು ನೋವು ಗೈಸ್, ಹಾಗೆ ಅದಕ್ಕೆ ಇವರು ಭಾರಿ ಫೋರ್ಸಲ್ಲಿ ಒಂದು ಇದು ಹಾಕಿದ್ದಾರೆ, ನೀ ಕ್ಯಾಪ್. ಹಾಗೆ ಸ್ವಲ್ಪ ಲೆಗ್ ಪೈನ್. ಯಾಕೆ ಹೇಳಿದರೆ ಮಗಳು ಹೇಳಿದ್ಲು ಕ್ಯಾಲ್ಸಿಯಮ್ ಎಲ್ಲ ಸ್ವಲ್ಪ ಕಡಿಮೆ ಆದರೆ ಹಾಗೆ ಆಗ್ತದೆ ಅಂತೇಳಿ ನೀ ಕ್ಯಾಪ್ ಹಾಕಿದ್ರು. ಅದು ಕ್ಯಾಪ್ ಅಂದರೆ ಬೇರೆಂತ ತಿಳ್ಕೊಳ್ಬೇಡಿ, ಅದು ಒಂಥರ ಬಟ್ಟೆ ಆಗಿ ಒಳಗೆ ಡ್ರೆಸ್ ಒಳಗೆ ವೇರ್ ಮಾಡುವಂಥದ್ದು. ಇವರಲ್ಲಿ ಇತ್ತದು ಮೊದಲು, ಅದನ್ನು ಹಾಕಿದ್ದೇನೆ. ಹಾಗೆ ಈಗ ಸ್ವಲ್ಪ ಕಮ್ಮಿ ಉಂಟು. ಅದು ಎಂತಂದ ಗೊತ್ತಿಲ್ಲ, ಕ್ಯಾಲ್ಸಿಯಮ್ ಎಲ್ಲ ಕಡಿಮೆ ಆದರೆ ಕಾಲು ನೋವು ಬರ್ತದೆ ಅಂತೆ. ಮತ್ತು ಸ್ವಲ್ಪ ಕೆಲಸ ಉಂಟು ಬ್ಯಾಂಕಲ್ಲಿ. ಯಾಕೆ ಹೇಳಿದರೆ ನಮ್ಮ ಸ್ವೀಟಿದು ಲೋನ್ ಬಗ್ಗೆ ಅದಾಯಿತು. ಈ ವರ್ಷ ಎಜುಕೇಷನ್ ಲೋನ್ ಇದು ಈ ವರ್ಷಕ್ಕೆ ಕ್ಲಿಯರ್ ಆಗ್ತದೆ. ಅದು ಈ ವರ್ಷ ಲಾಸ್ಟ್, ಅದನ್ನೊಂದು ಮುಗಿಸ್ಲಿಕ್ಕಲ್ಲ, ಇವತ್ತು ಈ ವರ್ಷದ್ದು ಲೋನ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ. ಅದೇ ಸ್ಯಾಂಕ್ಷನ್ ಮಾಡಿ ಈ ವರ್ಷದ್ದು ಆಯ್ತು ಕೆಲಸ ಬ್ಯಾಂಕಲ್ಲಿ ಅಂತೇಳಿ. ಈ ವರ್ಷದ್ದು ಬ್ಯಾಂಕಿದು ಕೆಲಸ ಆಯ್ತು ನಮ್ದು. ತುಂಬ ಮಳೆ ಬರ್ತದೆ, ಅದನ್ನೇ ನೋಡ್ತಾ ಇದ್ದೆ. ನನ್ನ ಕಣ್ಣೆಲ್ಲ ಆ ಕಡೆ ಉಂಟು, ಎಲ್ಲ ನೀರಿನ ಹತ್ರ ಕಾಣುದಿಲ್ಲಲ್ಲ. ಮತ್ತೆ ಇವರು ಈಚೆ ನೋಡ್ಬೇಡಿ ಹೇಳಿದ್ದೀನಿ, ಕ್ಯಾಮರಾ ಅಲ್ಲಿಯೇ ನೋಡಿ ಅಂತ. ರೋಡಿನಲ್ಲಿ ನೀರಿನ ಹತ್ರ ಹೊಂಡದಲ್ಲಿ ಕಾಣುದಿಲ್ಲಲ್ಲ, ಅದಕ್ಕೋಸ್ಕರ. ಮತ್ತು ಅದೇ ಸ್ವೀಟಿದು ಈ ಸಲದು ಒಂದು ಎಜುಕೇಷನ್ ಲೋನು, ಅದು ಸ್ಯಾಂಕ್ಷನಿಗೆ. ಮತ್ತು ಈ ವರ್ಷ ಆಯಿತು, ಮುಗೀತು. ಇನ್ನೊಂದು ಬ್ಯಾಂಕಿಗೆ ಹೋಗುವ ಕೆಲಸ ಇರುವುದಿಲ್ಲ, ಮತ್ತು ಅವಳು ಸ್ವೀಟಿ ಸಹ ಕಾಲ್ ಮಾಡಿದ್ಲು, ಹಾಗೆ ಮಾತಾಡಿ ಆಯಿತು ಅವಳಲ್ಲಿ ಕೂಡ. ಹಾಗೆ ಹೊರಟದು ಫ್ರೆಂಡ್ಸ್. ಮತ್ತು ಚಿನ್ನಿಗೆಲ್ಲ ತುಂಬ ಕಮೆಂಟ್ಸ್ ಆಗ್ತಾ ಇದ್ದೀರಿ, ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಉಂಟು ಚಿನ್ನಿಗೆ ಕೂಡ. ಚಿನ್ನು ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತೆ, ಅವರು ಕೂಡ ಇನ್ನೊಂದು ವ್ಲಾಗರ್ ಆಗಬೇಕು ಅಂಥೇಳಿ. ದೇವಸ್ಥಾನ ಬಂತು. ಚಿನ್ನುಗೂ ಕೂಡ ತುಂಬ ಕಮೆಂಟ್ಸ್ ಬರ್ತಾ ಉಂಟು ಗೈಸ್. ಎಂತ ಗೊತ್ತುಂಟ, ಅವಳೊಂದು ಮಿನಿ ಯೂಟ್ಯೂಬರ್ ಆಗಬೇಕು ಅಂತೇಳಿ. ಮಿನಿ ಅಮ್ಮ ಇಲ್ಲಿ ಯೂಟ್ಯೂಬರ್, ಹಾಗೆ ಅವಳು ಕೂಡ ಒಂದು ಯೂಟ್ಯೂಬರ್ ಆಗಬೇಕಂತೇಳಿ ಎಲ್ಲರೂ ಕೂಡ ಕಮೆಂಟ್ ಆಗ್ತಾ ಇದ್ದೀರಿ. ಮಾತಾಡ್ತಾಳಲ್ಲ ಚಿನ್ನು, ಟೈಮ್ ಇಲ್ಲ, ಏನು ಮಾಡೋದು ಪಾಪ, ಕಾಲೇಜಿಗೆ ಹೋಗ್ತದಲ್ಲ, ಅದು ಟೈಮ್ ಸಾಕಾಗೋದಿಲ್ಲ. ಎಜುಕೇಷನ್ ಸಹ ನೋಡಬೇಕಲ್ಲ, ಹಾಗಾಗಿ ನನ್ನ ವಿಡಿಯೋದಲ್ಲಿ ಮಾತಾಡ್ತಾಳೆ ಅವಳು, ಮಾತಾಡಿಕೊಂಡಿದ್ದಾಳೆ. ಮುಂದೆ ನೋಡುವ. ಎಲ್ಲರ ಕಮೆಂಟ್ ಕೂಡ ಅದೇ ಬಂದಿದೆ,
ಚಿನ್ನು ಕೂಡ ಯೂಟ್ಯೂಬರ್ ಆಗಬೇಕು ಅಂತೇಳಿ ಮಾತಾಡ್ತಾಳಲ್ವಾ, ಸೊ ಯೂಟ್ಯೂಬರ್ ಅಂತ ಹೇಳಿದ ಮೇಲೆ ಮಾತಾಡಬೇಕು ಜಾಸ್ತಿ, ಮಾತಾಡ್ಲೇಬೇಕು. ಹಾಗೆ ಅವಳು ಅಮ್ಮನಾಗೆ ಸೇಮ್ ಇದು ಪಟಾಕಿ ಚಿನಕೂರಲ್ಲಿ ಅಮ್ಮನಾಗೆ ಚಿನಕೂರಲ್ಲಿ ಪಟ 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 ಮಾತಾಡಿಕೊಂಡಿರ್ತಾಳೆ. ಇದು ಆಫ್ ಕ್ಯಾಮರಾದಲ್ಲಿ ಕೂಡ ಹಾಗೆ ಅದೇ ರೀತಿ ಅವಳು ಮಾತಾಡೋದಷ್ಟು ಅಂದರೆ ಅವಳಿಗೆ ಅದೊಂದು ಅವಳಿಗೊಂದು ಹ್ಯಾಬಿಟ್ ಅಂದರೆ ಸ್ವೀಟಿ ಅದೇ ರೀತಿ ಇದ್ಲು. ಈಗ ಮಾತ್ರ ಅವಳು ಒಂದು ಇದು ಅಂದರೆ ಮೆಡಿಕಲ್ ಸ್ಟೂಡೆಂಟ್ ಅಲ್ಲ ಆದ ಮೇಲೆ ಮಾತೆಲ್ಲ ಸ್ವಲ್ಪ ಕಡಿಮೆ ಮಾತಾಡ್ತಾಳೆ. ಅಂದರೆ ಕ್ವಶನ್ಸ್ ಎಲ್ಲ ತುಂಬ ಕೇಳ್ತಾಳೆ. ಅದು ಚಿನ್ನದು ಸ್ವಲ್ಪ ನೇಚರ್ ಬೇರೆ, ಚಿನ್ನು ಹಾಗೆ ಅಲ್ಲ, ಚಿನ್ನು ತಲೆ ಹರಟೆ ಹೇಳ್ತಾರಲ್ಲ ಹಾಗೆ ಸುಮ್ಮನೆ ಇರುವುದಿಲ್ಲ. ಮಳೆ ಬರ್ತದೆ ಗೈಸ್, ನಿಮ್ಮ ಊರಲ್ಲಿ ಮಳೆ ಸ್ಟಾರ್ಟ್ ಆಯ್ತು, ಇವತ್ತಿಂದ ಒಳ್ಳೆ ಮಳೆ. ನನ್ನ ಬ್ಲಾಗ್ ಬರುವಾಗ ಮಳೆ ಮುಗ್ದಿರ್ಬೋದು. ಎಲ್ಲ ವೀಡಿಯೋ ಅನ್ನೆಲ್ಲ ಹಾಕ್ಬೇಕಲ್ಲ, ಹಾಗೆ ಎಲ್ಲ ನಮ್ಮದು ಓಲ್ಡ್ ವಿಡಿಯೋ ಎಲ್ಲ ಕೆಲವೆಲ್ಲ ಪೆಂಡಿಂಗ್ ಇರ್ತದೆ, ಅದನ್ನೆಲ್ಲ ಹಾಕ್ಬೇಕಲ್ಲ ಹಾಗೆ ನೋಡ. ಮತ್ತು ಸಾಧ್ಯ ಆದರೆ ಅಲ್ಲಿ ಸಹ ಬೇಗೆಲ್ಲ ಆದರೆ ಒಂದು ಟೆಂಪಲ್ಗೆಲ್ಲ ಹೋಗುವ ಅಂತ ಹೇಳಿದ್ರು, ನಾನು ಹೋಗಿ ಬರುವ ಅಂತೇಳಿ. ಎಲ್ಲ ಹೊರಡಿ ಆಯಿತು, ಎಲ್ಲ ಹೊರಡಿ ಆದಮೇಲೆ ಇವರಿಗೊಂದು ಫೋನು ಕಿರಿಕಿರಿ ಆಗ್ತದೆ ನನಗೆ, ಗೊತ್ತುಂಟ. ಇವತ್ತಿದ್ದು ರಜೆ ನಾನೇ ಹಾಕಿಸಿದೆ ಇವರಿಗೆ ವೀಕ್ಲಿ ಅಲ್ಲ, ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕಿತ್ತಲ್ಲ, ಅದಕ್ಕೆ ನಾನು ಹಾಕಿಸಿದ್ದು. ನಾಳೆ ಆಗಲಿಕ್ಕಿಲ್ಲ, ಹಾಗೆ ಇವತ್ತು ನಾನೇ ಹಾಕಿಸಿದ್ದು. ಸೈಡೇ ಬರ್ತದೆ ಮಾರೆ ಗಾಡಿಯೆಲ್ಲ, ಮಂಡೆ ಎಲ್ಲ ಆಚೀಚೆ ಉಂಟು, ತಲೆ ಎಲ್ಲ ಮಂಡೆ ಅಂದರೆ ಮಂಡೆ ನಾವು ಮಾತಾಡ್ದು ಹಾಗೆ ಅಲ್ಲ, ತಲೆ ಎಲ್ಲ ಆ ಕಡೆ ಈ ಕಡೆ ಉಂಟು, ಹತ್ತಿರ ಬರ್ತದೆ ಈ ಕಡೆ ವೆಹಿಕಲ್. ಮತ್ತು ಈಗ ಕ್ಯಾಮರಾ ಆನ್ ಇರೋದು ಒಂದು ಲೆಕ್ಕದಲ್ಲಿ ಒಳ್ಳೇದು, ಗೊತ್ತಾಯ್ತಲ್ಲ. ಯಾಕೆ ಹೇಳಿದ್ರೆ ಗೊತ್ತಾಗ್ತದೆ ನಮಗೆ ಕೂಡ. ಎಂತ ನೀನು ಕಾರಲ್ಲಿ ಕೂತ್ಕೊಳ್ಳೋ ಫೋನು, ಅದಕ್ಕೆ ನಾನು ಯಾರು ಕಾಲ್ ಬಂದು ತೆಗಿಬೇಡಿ, ಕಿರಿಕಿರಿ ಆಗ್ತದೆ ನಮಗೆ. ಸ್ಟೇಷನ್ ಇದು ಫೋನ್ ಗೈಸ್, ತೆಗಿಬೇಡಿ ಹೇಳಿದ್ದೇನೆ, ಸುಮ್ಮನೆ ಕಿರಿಕಿರಿ. ಡ್ರೈವಿಂಗ್ ಮಾಡುವಾಗೆಲ್ಲ ಬಿಡುವುದಿಲ್ಲ ನಾನು, ಕಾಲ್ ಯಾರ್ದು ತೆಗಿಬೇಡಿ ಅಂತ. ಮಕ್ಕಳದೇನೋ ಫೋನ್ ಬಂದು ತೆಗಿಬೇಕು ಅರ್ಜೆಂಟ್. ಇನ್ನಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಉಂಟು, ಅದನ್ನೇ ನೋಡ್ತಾ ಇದ್ದೆ, ಯಾವುದು ಗೊತ್ತುಂಟ ಅದನ್ನೀಗ ಮಾತಾಡೋಣ. ಇಲ್ಲಿ ಟೈಮ್ ಸಿಗುವಾಗ ಮಾತಾಡೋದು ಗೈಸು, ಮತ್ತೆ ಟೈಮ್ ಸಿಗುವುದಿಲ್ಲ. ಎಡಿಟಿಗೆ ಕೂತ್ರೆ 2 ಗಂಟೆ ಹೊತ್ತು ಅಲ್ಲಿಗೆ ಆಗ್ತದೆ. ಏನಿಷ್ಟು ಪೊಲೀಸ್ನವರು ಇಲ್ಲಿ ಎಲ್ಲ ತುಂಬ ಮಂದಿ ಇದ್ದಾರೆ, ಪ್ರತಿಭಟನೆ ಸಂಜೆ 5 ಗಂಟೆಗೆ. ಅದಕ್ಕೆ ಹಾಗೆ ನಾನು ವಿಡಿಯೋ ಆನ್ ಮಾಡುವಾಗ ಹಾಗೆ ಮಾತಾಡೋದು ಎಲ್ಲಿ ಏನಂತೇಳಿಲ್ಲ. ಬಾಕಿ ಟೈಮ್ ನನಗೆ ಮಾತಾಡಲಿಕ್ಕೆ ಟೈಮ್ ಸಿಗುವುದಿಲ್ಲ, ಎಡಿಟಿಗೆ ಆಗ್ತದೆ ಟೈಮು 1.5 ಗಂಟೆ, ಕೆಲವೊಮ್ಮೆ ಬೇಗ ಆಗ್ತದೆ ಎಡಿಟಿಂಗು, ಮತ್ತು ಟೈಮ್ ಸಾಕಾಗೋದಿಲ್ಲ. ಮಕ್ಕಳನ್ನು ಸಹ ನೋಡಬೇಕಲ್ಲ, ಈಗ ಮಕ್ಕಳು ಸಂಜೆ ಬರೋ ತಿಂಡಿ ಅದು ಇದೆಲ್ಲ ಮಾಡಬೇಕು, ಈಗ ಹಸಿ ಆಗ್ತದೆ ಪಾಪ ಇಬ್ಬರಿಗೆ ಕೂಡ, ಅದು ಸಹ ಕೆಲಸ ಆಗ್ತದೆ. ಮತ್ತು ಮಕ್ಕಳು ಸೇರ್ತಾರೆ ಎಲ್ಲದಕ್ಕೆ ಕೂಡ, ಹಾಗೆ ಒಂದು ಕಷ್ಟ ಆಗೋದಿಲ್ಲ. ಮತ್ತು ಅದೇ ನಿನ್ನೆ ಒಂದು ಬಾರಿ ವೈರಲ್ ಆಗ್ತುಂಟು, ತಾವೆಲ್ಲರೂ ನೋಡಿ. ನಾನು ಈ ವಿಡಿಯೋ ಬರೋ ಲೇಟ್ ಅದು ಪರವಾಗಿಲ್ಲ, ಆದರೂ ಮಾತಿರ್ತದಲ್ಲ ಅದಕ್ಕೋಸ್ಕರ ಡೈವರ್ಸ್ ಇದು ಅಂತ ಎಲ್ಲರೂ ಕೂಡ ಕಮೆಂಟ್ಸ್ ಎಲ್ಲ ನೆಗೆಟಿವ್ ತುಂಬ ಮಂದಿ ಹಾಕಿದ್ದಾರೆ. ಬಟ್ ನಾನು ಕೂಡ ಒಂದು ಹಾಕಿದ್ದೇನೆ ಕಮೆಂಟ್ಸ್, ಅಂದರೆ ದಾಂಪತ್ಯ ಜೀವನದ ಬಗ್ಗೆ ಇವುಗಳಿಗೆ ಅರಿವೇ ಇಲ್ಲ, ಅಂದರೆ ಶತಮೂರ್ಖರು ಅಂತ ಹಾಕಿದ್ದೇನೆ ನಾನು ಕೂಡ. ಅದಕ್ಕೋಸ್ಕರ ನನಗೆ ಅದಕ್ಕೊಂದು 52 ಲೈಕ್ ಬಂದಿದೆ, ಇವತ್ತು ಜಾಸ್ತಿ ಬಂದಿರ್ಬೋದು. ಅಂದರೆ ದಾಂಪತ್ಯ ಜೀವನದ ಬಗ್ಗೆ ನೋಡಿ, ಅವರಿಗೆಲ್ಲ ಅರಿವಿಲ್ಲ, ಎಂತ ಶತಮೂರ್ಖರು ಮಾರೆ, ಯಾಕೆ ಮದುವೆ ಆಗ್ತಾರೆ ಸುಮ್ಮನೆ ಇಲ್ಲದ್ರೆ. ಇವರೆಲ್ಲ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಡುದು ನೋಡಿ, ಎಲ್ಲರೂ ನೋಡ್ತಾರೆ ನೋಡಿ ಆ ವಿಡಿಯೋ, ಇನ್ಸ್ಟಾಗ್ರಾಮ್ ಅದು ಇದ್ರಲ್ಲಿ ಎಲ್ಲ ಬರ್ತದೆ. ಈಗಿನ ಮಕ್ಕಳಿಗೆ ಎಂತ ಆಗ್ತದೆ ಗೊತ್ತ, ಇದನ್ನೆಲ್ಲ ನೋಡುವಾಗ ಮದುವೆ ಬೇಡ ಅಂತೇಳಿ ಆಗಿದೆ ಪಾಪ ಈಗಿನ ಜನ್ರೇಷನ್ ಮಕ್ಕಳಿಗೆ. ನೋಡಿ, ಮದುವೆ ಆಗೋದು ಲೈಫಲ್ಲಿ ಒಂದೇ ಬಾರಿ ಅಲ್ಲ, ಆದರೆ ಆಗುವಾಗ ಸಹ ಯೋಚಿಸಿ ಅಲ್ಲ ಮದುವೆ ಆಗೋದೆಲ್ಲ ನೋಡಿ ಮಾಡಿ ಅಲ್ಲ ಮ್ಯಾರೇಜ್ ಆಗೋದು. ಆಮೇಲೆ ಮತ್ತೆ ಎಂಥದ್ದುಂಟು ಲೈಫಲ್ಲಿ, ಏನಿದ್ರು ಕೂಡ ಕೂತ್ಕೊಂಡು ಮಾತಾಡಿ ಸರಿಪಡಬೇಕು ಅಷ್ಟೇ ಲೈಫಲ್ಲಿ ಎಲ್ಲ. ಅದನ್ನು ಹೊಂದಾಣಿಕೆಯಲ್ಲಿ ಹೋಗಬೇಕು, ಇಲ್ಲದಿದ್ದರೆ ಬಾರಿ ಕಷ್ಟ ಉಂಟು ಲೈಫ್. ಹಾಗೆ ಈಗ ನೆನಪಂತೆ ನನಗೆ ಟೈಮ್ ಸಿಗುವಾಗ ಗೈಸ್ ನಾನು ಮಾತಾಡ್ತೇನೆ, ಕ್ಯಾಮರಾ ಆನ್ ಆಗುವಾಗ. ಇವತ್ತೇ ಮಾತಾಡಬೇಕು ನಾಳೆ ಮಾತಾಡಬೇಕು ಅದೇ ಇಲ್ಲ. ಪೋಸ್ಟ್ ಕೂಡ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ನನ್ನ ಫೇಸ್ಬುಕ್ಕಿಗೆ ನಾನು ಆಗಾಗಲೇ ಪೋಸ್ಟ್ ಕೊಡ್ತೇನೆ, ಗೊತ್ತಾಯ್ತಲ್ಲ. ಯಾಕೆ ಹೇಳಿದ್ರೆ ಅದರಲ್ಲಿ ನನಗೆ ನೋಡಿ 86K+ ಫಾಲೋವರ್ಸ್ ಇದ್ದಾರೆ. ಸೊ ಹಾಗಾಗಿ ಅದಕ್ಕೆ ನನಗೆ ಬೇಗ ಕೊಡಬೇಕಾಗ್ತದೆ. ಇದರಲ್ಲಿ ಕೂಡ ಇದ್ದೀರಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲ ಈಗ ಜಾಸ್ತಿ ಆಗಿದ್ದಾರೆ. ನಾನು ಶಾರ್ಟ್ಸ್ ಹಾಕ್ತೇನಲ್ಲ, ಅದಕ್ಕೆ ನನಗೊಂದು ಧೈರ್ಯ. ನಿಮಗೆ ಶಾರ್ಟ್ಸನ್ನು ನೀವು ನೋಡ್ಬೋದು, ಈಗ ವ್ಲಾಗ್ ಬರದಿದ್ರು ಕೂಡ ಒಂದು ಶಾರ್ಟ್ಸ್ ಬರ್ತದೆ ನಿಮಗೆ, ಹಾಗೆ ಬೋರ್ ಆಗೋದಿಲ್ಲ ನಿಮಗೆ ಎಲ್ಲರಿಗೂ ಕೂಡ. ಹಾಗೆ ಈಗ ವ್ಲಾಗಿಗೆ ಹೇಳುದು ಎಡಿಟಿಂಗ್ ಮಾಡುವಾಗ 1.5 ಗಂಟೆ ಟೈಮ್ ಬೇಕು ನನಗೆ ಕೂಡ. ಹಾಗೆ ನೀವೆಲ್ಲರೂ ಕೂಡ ಪ್ರೀತಿ ತೋರಿಸಿ, ಇದೇ ರೀತಿ ಪ್ರೀತಿ ಕೊಡ್ತಾ ಇದ್ದೀರಿ ಪಾಪ ಎಲ್ಲರೂ ಕೂಡ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮುದ್ದಾದ ಕಮೆಂಟ್ಸ್ ಹಾಕಿದ್ದೀರಿ. ನಿಮ್ಮ ಹಾಗೆ ಹೆಣ್ಣು ಮಕ್ಕಳು ಕಲಿಬೇಕು ಮೇಡಮ್, ನನಗೆ ಸ್ಪೆಷಲ್ ಆಗಿ
ತುಂಬ ಕಮೆಂಟ್ಸ್ ಬಂದಿದೆ ವ್ಲಾಗಿಗೆ ಮತ್ತು ಇನ್ಸ್ಟಾಗ್ರಾಮಿಗೆ ಫೇಸ್ಬುಕ್ಕಿಗೆ ಕೂಡ. ನಿಮ್ಮ ಹಾಗೆ ಹೆಣ್ಮಕ್ಳು, ನಿಮ್ಮನ್ನು ನೋಡಿ ಹೆಣ್ಮಕ್ಳು ಕಲಿಬೇಕು ಮೇಡಮ್, ಈಗಿನ ಜನ್ರೇಷನ್ ಹೆಣ್ಮಕ್ಳು ಅಂತೇಳಿ. ಯಾಕೆ ಹೇಳಿದರೆ ನಾನು ಒಳ್ಳೊಳ್ಳೆ ಸಂದೇಶ ಕೊಡ್ತೇನಲ್ಲ, ಅದಕ್ಕೋಸ್ಕರ ಹೆಚ್ಚಿನ ಕಮೆಂಟ್ಸ್ ಬಂದಿದೆ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅಲ್ಲ ರೀ, ಎಲ್ಲರ ಅಪ್ರಿಷಿಯೇಟ್. ನಾನು ಹಾಗೆ, ಯಾಕೆ ಹೇಳಿದ್ರೆ ನಾನು ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಳ್ಳೇದಾಗಬೇಕಂತ ನನ್ನ ಒಂದು ಭಾವನೆ. ಎಲ್ಲರ ಲೈಫಲ್ಲಿ ಖುಷಿಯಾಗಿರಬೇಕು, ಎಲ್ಲ ಗಂಡ ಹೆಂಡತಿ ಖುಷಿಯಾಗಿರಬೇಕು, ಒಂದು ಸಂಸಾರ ಕೂಡ ಒಂದು ಹ್ಯಾಪಿಯಾಗಿ ಹ್ಯಾಪಿ ಫ್ಯಾಮಿಲಿ ಇರಬೇಕು ಅಂತ ನಮ್ಮ ಒಂದು ಆಸೆ ಅಷ್ಟೇ. ಮತ್ತು ಎಂತ ಉಂಟು ಲೈಫಲ್ಲಿ, ಅದಕ್ಕೋಸ್ಕರ ನನಗೆ ತುಂಬ ಒಳ್ಳೆ ಮುದ್ದು ಮುದ್ದು ಕಮೆಂಟ್ಸ್ ಬರ್ತದೆ. ನಮ್ಮದನ್ನು ಇರೋದನ್ನೇ ನಾವು ವಿಡಿಯೋ ಮಾಡಿ ಹಾಕ್ತೇವೆ ಗೈಸ್, ಅಷ್ಟೇ ಅಲ್ಲ ರೀ. ನಮ್ಮ ಲೈಫಲ್ಲಿ ಏನೆಲ್ಲ ಆಗ್ತದೆ ಅದನ್ನು ವಿಡಿಯೋ ಮಾಡಿ ಹಾಕ್ತೇನೆ ಅಲ್ಲ. ಇದೊಂದು ಕ್ಯಾಪ್ ಹಾಕಿ ಉಂಟಲ್ಲ, ಒಂಥರ ನನಗೆ ಇದಾಗುದು, ಇರಿಟೇಷನ್ ಆಗುದು. ಬಟ್ ಈಗ ಕಂಫರ್ಟೇಬಲ್ ಆಯ್ತು. ಕಾಲು ಗಂಟುನು ಅದಕ್ಕೆ ನೀ ಕ್ಯಾಪ್ ಕೊಟ್ಟದಲ್ಲ, ಅದು ನಾ ಹೇಳಿದ 2 ಕಾಲಿಗೆ ಹಾಕು ಅಂತ. 2 ಇಲ್ಲ, 1 ಕಾಲು ಮಾತ್ರ. ಅದೀಗ ಅದಕ್ಕೆ ಇವರು ಫೋರ್ಸ್ ಅಲ್ಲಿ ಹಾಕಿದ ಆ ಕ್ಯಾಪ್ ಅನ್ನು, ಇರ್ಲಿ ಕ್ಯೂರ್ ಆಗ್ತದೆ ಅಂತ. ಈಗ ಸ್ವಲ್ಪ ಕಂಫರ್ಟೇಬಲ್ ಆಯ್ತು. ಸ್ಟಾರ್ಟಿಂಗ್ ಹಾಕುವಾಗ ಒಂಥರ ಆಗ್ತದೆ. ಇವತ್ತಿನ ಎಲ್ಲ ಹೇಗೆಲ್ಲ ದಿನಚರಿ ಎಲ್ಲ ಹೋಗ್ತದೆ ನೋಡುವ. ಮತ್ತೆ ಈವ್ನಿಂಗ್ ಕೂಡ ಎಂತ ಮಾಡುದು, ಈಗಲೇ ಹೋಗುದ ನಾವು ಅಲ್ಲಿಗೆ ರಿಲಯನ್ಸಿಗೆಲ್ಲ. ಆಗ್ತದ ಬೇಡದ್ರೆ ಬೇಡ, ಯಾಕಂದ್ರೆ ಈವ್ನಿಂಗ್ ನೋಡುವ ಅಂತ. ಮತ್ತೆ ಜೋರು ಮಳೆ ಇದ್ರೆ ಸಹ ಕಷ್ಟ ಅಲ್ಲ. ಒಂದರಲ್ಲಿ ಮುಗಿತದೆ, ಖಾಲಿ ಸಿಂಪಲ್ ಮಾತ್ರ ಸಿಂಪಲ್ ಅಂತೆ, ಎಂತ ಹೇಳ್ದೆ ನಾನು. ಒಂದು ಸ್ವಲ್ಪ ಐಟಮ್ ಮಾತ್ರ. ಮತ್ತೆ ತಿಂಡಿ ಎಲ್ಲ ನೋಡಿ ನಿನ್ನೆಲ್ಲ ಇಟ್ಕೊಂಡು ಬಂದಿದ್ದಾರೆ ಇವರು ತಿಂಡಿ. ಈಗ ಮಳೆ ಅಲ್ಲ, ಹಸಿ ಹೋಗ್ತದೆ. ಹಾಗೆ ಹಲಸಿನ ಹಣ್ಣಿನ ತಿಂಡಿ ಎಲ್ಲ ತಂದಿದ್ದಾರೆ, ತುಂಬಾ ತಂದಿದ್ದಾರೆ. ಬಾಳೆಹಣ್ಣು ಚಿಪ್ಸ್, ಹಲಸಿನ ಹಣ್ಣಿನ ಚಿಪ್ಸ್, ಮತ್ತೆ ಮಿಕ್ಸ್ ಖಾರ ಮಿಕ್ಸರ್, ಸ್ವೀಟ್ ಮಿಕ್ಸರ್, ಮತ್ತೆ ಬೋಟಿ, ತುಂಬಾ ತಿಂಡಿ ಎಲ್ಲ ತಂದಿದ್ದಾರೆ. ಬಟ್ ಇವತ್ತು ನಂಗೆ ಅಲ್ಲಿ ರಿಲಯನ್ಸಿಗೆ ಹೋಗುದಂದ್ರೆ ಸ್ವಲ್ಪ ಗ್ರೋಸರಿ ಕೂಡ ಬೇಕು. ಮತ್ತೆ ಅಲ್ಲಿ ಈಗ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ತಿಂಡಿ ಎಲ್ಲ ಇಡ್ತಾರೆ, ಭಾರಿ ಒಳ್ಳೇದುಂಟು. ಯಾಕೆ ಹೇಳಿದ್ರೆ ಬೇಕಾದ ನಮಗೆ ಚಾಯ್ಸ್ ಮಾಡ್ಬೋದು. ಮತ್ತೆ ಇದು ಕೂಡ ಅಂತ ಲೂಸ್ ಹೇಳುದಲ್ಲ, ಅದಕ್ಕೆ ಲೂಸ್ ಕೂಡ ಕೊಡ್ತಾರೆ. ಬೇಕಾದ ತಿಂಡಿ ಎಲ್ಲ ಚಾಯ್ಸ್ ಮಾಡ್ಬೋದು, ಒಳ್ಳೇದುಂಟು. ಹಾಗೆ ಒಂದ್ಸಲ ತಂದು ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ. ಅದೇ ಅಲ್ಲಿ ಉಂಟು ರಿಲಯನ್ಸ್ ಅಲ್ಲಿ. ಅದು ನಮ್ದು ಇಲ್ಲಿ ಮಾತ್ರ ಇರೋದು, ಬೇರೆ ಕಡೆ ಇಲ್ಲ, ಹತ್ತವರದಲ್ಲಿ ಮಾತ್ರ ಇರೋದು. ಅಲ್ಲಿ ಎಲ್ಲ ಒಳ್ಳೊಳ್ಳೆ ತಿಂಡಿ ಫ್ರೆಶ್. ಸೊ ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ. ಹೇಳಿಕೆ ಮರ್ತೋಗಿತ್ತು, ಈಗ ನೆನಪಾಯಿತು. ನೋಡಿ ಇಯರಿಂಗ್ ನೋಡಿ, ಇದು ಯಾರು ನನಗೆ ಪ್ರೀತಿಯಿಂದ ಗಿಫ್ಟ್ ಮಾಡಿದಂತೇಳಿ ಮೊನ್ನೆ ಜಾತ್ರೆಗೆ ತಗೊಂಡು ಬಂದದ್ದು, ಚಿನ್ನು ಮತ್ತು ಸ್ವೀಟ್. ನೀವು ಹೇಳಿ ಬಿಟ್ಟಿರಿ ನೋಡಿ. ಒಂದು ಸ್ಮೈಲ್ ಕೊಡಿ, ವಿಡಿಯೋ ಬಂದ್ ಮಾಡ್ತೇನೆ ಗೈಸ್. ನಾವು ಇಲ್ಲಿ ಕದ್ರಿ ಟೆಂಪಲ್ಗೆ ಬಂದದ್ದು ನೋಡಿ. ಈಗ ಇಲ್ಲಿ ಊಟ ಕೊಡ್ತಾ ಇದ್ದಾರೆ. ಸೊ ಈಗ ಊಟ ಮಾಡೋ. ಮಳೆ ಬರ್ತದೆ ಗೈಸ್ ಜೋರು. ನನಗೆ ಹಸಿವಾಗ್ತಾ ಉಂಟು, ನಾನು ಮಾತಾಡುವಾಗಿಲ್ಲ, ನಾನು ಊಟ ಮಾಡ್ತೇನೆ. ಕದ್ರಿ ದೇವಸ್ಥಾನ ಮಂಜುನಾಥದ ಪಾಯಸ ಒಳ್ಳೆ ಉಂಟ, ದೇವರ ಪ್ರಸಾದ ಅಲ್ಲ, ಒಳ್ಳೇದಿತ್ತು. ದೂರ ಗೈಸ್ ಮಳೆ, ದೇವಸ್ಥಾನದಿಂದ ಹೊರಗೆ ಹೋಗುವಾಗ ಸಹ ಮಳೆ, ಬರುವಾಗ ಸಹ ಮಳೆ. ಹಾಗೆ ಒಂದೇ ಕೋಟೆ ತಂದಿದ್ದೇವೆ, ಹಾಗೆ ಇಬ್ಬರು ಜೊತೆಯಾಗಿ ಹೋಗ್ತಾ ಇದ್ದೇವೆ. ಕೋಟೆಯಲ್ಲಿ ಕಾರು ಬಂತು, ಹತ್ರ ಇಲ್ಲಿ ಇಟ್ಟಿದ್ದೇವೆ ಪಾರ್ಕಿಂಗ್ ಇಟ್ಟಿದೆ. ಮಳೆ ಜೋರುಂಟು ಫ್ರೆಂಡ್ಸ್. ಮೊದಲನೇ ಮಳೆಗೆ ನಾವು ಮೊದಲು ದೇವಸ್ಥಾನಕ್ಕೆ ಬಂದದ್ದು. ಮಹಾಲಿಂಗೇಶ್ವರ ಮಂಜುನಾಥ ದೇವಸ್ಥಾನ, ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೋಡಿ ಮಳೆ ಜೋರುಂಟು. ಆಯ್ತು ಫ್ರೆಂಡ್ಸ್, ನನ್ನ ಕ್ಯಾಮರಾ ಚಂಡಿ ಆಗ್ಬಹುದು ಈಗ. ಓಕೆ, ಅದಕ್ಕೆ ನಾನು ಸ್ವಲ್ಪ ತೋರಿಸಿದ್ದೆ. ಊಟ ಆಗಿ ಉಂಟಲ್ಲ, ವಾಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಊಟ ಫುಲ್ ಆಗಿದೆ. ಮಳೆ ಚಂಡಿ ಆಗ್ತದೆ, ಮತ್ತೆ ಕ್ಯಾಮರಾ ಎಲ್ಲ ಹಾಳಾಗಬಹುದು. ಹಾಗೆ ಈಗ ನಾವು ಕ್ಲೋಸ್ ಮಾಡುವ. ಓಕೆ, ಊಟ ಮಾಡಿದೆ ಅಷ್ಟೇ. ಈಗ ಕಾರಣಗಳಿಂದ ಬೆಳಿಗ್ಗೆ ಹೇಳಿದ್ದು ಎಂತಂತ ಹೇಳಿದರೆ, ಆ್ಯಪಲಲ್ಲಿ ಇಡೀರಿ, ಆ್ಯಪಲ್ ಬಾಳೆಹಣ್ಣು ತುಂಡು ಮಾಡಿಕೊಂಡು ಇಡೀರಿ, ತಿಂತ ಹೋಗುವ ಅಂತ, ಹಸಿವಾಗ್ತಲ್ಲ ಅಂತ. ಅಲ್ಲಿ ಬ್ಯಾಂಕಿಗೆ ಹೋದ ಮೇಲೆ ಕೂಡಲೇ ದೇವಸ್ಥಾನಕ್ಕೆ ಹೋದೆವು. ದೇವಸ್ಥಾನದಲ್ಲಿ ಇದಿತ್ತು, ಊಟ ಇತ್ತು. ಊಟ ಎಲ್ಲ ಮಾಡಿದೆವು, ಬಂದೆವು, ಮರ್ತೋಯ್ತು. ಈಗ ನೋಡಿ ಎಲ್ಲ ಈಗ ತಿನ್ನೋದು, ಈಗ ಬಸ್ ಕಾರಲ್ಲಿ ಎಲ್ಲ ಬಾಕಿ ಆಯ್ತು. ಈಗ ನಾವು ಸ್ವಲ್ಪ ಗ್ರೋಸರಿ ಐಟಮ್ ರಿಲಯನ್ಸ್ಗೆ ಬಂದಿದ್ದೇವೆ ಗೈಸ್. ನಾವು ಪಾರ್ಕಿಂಗ್ ಪ್ಲೇಸಲ್ಲಿ ಇದ್ದೇವೆ. ಪಾರ್ಕಿಂಗ್ ಪ್ಲೇಸಲ್ಲಿ ಇಲ್ಲಿದ್ದೇವೆ. ಸ್ವಲ್ಪ ತಿಂಡಿ ಎಲ್ಲ ತಗೊಳ್ಳುವ ಅಂತ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋದೆವು. ಅಲ್ಲೆಲ್ಲ ಆಯಿತು, ಊಟ ಎಲ್ಲ ಆಯಿತು, ದೇವರ ದರ್ಶನ ಆಯಿತು. ಈಗ ನೋಡಿ ಇದು ಬಾಕಿ ಆಗಿದೆ. ಈಗ ಇಲ್ಲಿ ರಿಲಯನ್ಸ್ಗೆ ಬಂದಿದೆ. ನಿಮಗೆ ಬೇಕಾ?
ನೋಡಿ ಬಾಳೆಹಣ್ಣು ಬನಾನ ಇದೆಲ್ಲ ನಾನು ತಿಂತೇನೆ ಹೆಚ್ಚಾಗಿ ಫ್ರೂಟ್ಸ್. ಈಗ ಇದೇನು ವೇಸ್ಟ್ ಆಗ್ತಾರ ಅಂತ ನೀವು ಸಹ ತಿನ್ನಿ ಒಟ್ಟಿಗೆ ತಿನ್ನೋ. ನಂಗೆ ಬಟ್ ನೀನು ತಿನ್ನು, ನೀನು ತಿಂಡಿ ಪೋತಲ್ಲ ನೀನು ತಿನ್ನು ನೀನೊಬ್ಳು ತಿಂಡಿ ಪೋತ ನೀನು ತಿಂತಾ ಇದ್ದಲ್ಲ ನೋಡಿ. ಎಂತ ನೀವು ತಿನ್ನೋದು ನನಗಿಂತ ಜಾಸ್ತಿ. ಈಗ ಯಾರು ತಿನ್ನೋದು ಈಗ ತಿಂಡಿ ಪೋತನಾಗೆ? ನಾನು ನಂಗೆ ನೆನಪಿಲ್ಲ ಅದ್ರದ್ದು. ತಿಂತೀನಿ ಬೇಡ ಬೇಡ ಎಲ್ಲರಿಗೂ ಕೂಡ. ಇಷ್ಟನ್ನು ಖಾಲಿ ಗೊತ್ತಿಲ್ಲ, ಇದು ಖಾಲಿ ಆಗುದಿಲ್ಲ. ಮಕ್ಕಳು ಬರ್ತಾರೆ ಇನ್ನು ಸಂಜೆ ಅವ್ರಿಗೆ ಕೊಟ್ಟು ಬಿಡು. ಬೇರೆಲ್ಲಿಗೆ ಹೋಗ್ಲಿಕ್ಕಿಲ್ಲ, ಮೊದಲೇ ಹೇಳಿದ್ವಿ ಅವರ ಹತ್ರ ನಾನು ಖಾಲಿ ಅಲ್ಲಿ ತಿಂಡಿ ತಕ್ಷಣಕ್ಕೆ ಹೋಗಿ ಸೀದಾ ಬರುವ, ಮತ್ತೆ ನೆಕ್ಸ್ಟ್ ಪುನೊಮ್ಮೆ ಬರುವ ಅಂತೇಳಿ. ಸರಿ ಏನಾದ್ರೂ ತಕೊಂಡು ಹೋಗುದೆ. ಸಾಮಾನೆಲ್ಲ ತಗೊಂಡು ಆಯ್ತು. ಈಗ ನೋಡಿ ಇಷ್ಟೆಲ್ಲ ಆಯಿತು ನಮ್ಮದು ಇವತ್ತು. ಇಷ್ಟೇ ತಗೊಂಡದು. ಮೊನ್ನೆ ಬಂದು ಕೊಂಡೋದಷ್ಟೇ ಅಲ್ಲ. ಸೊ ಇವತ್ತೆಲ್ಲ ತಗೊಂಡೆವು. ಮತ್ತು ಇಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಉಂಟು ಇಲ್ಲಿ ಎಲ್ಲ. ಇದು ಐಟಮ್ಸ್ ಎಲ್ಲ ಆಯಿತು. ಇನ್ನು ಹೊರಡೋದು ಫ್ರೆಂಡ್ಸ್. ನಮ್ಮ ಮುದ್ದು ಸಂಸಾರ ಇಲ್ಲಿದೆ. ಮುದ್ದು ಸಂಸಾರ ಬ್ಲಾಗ್ಸ್ ಎಲ್ಲ ಆಯಿತು. ಬೇಗ ಬೇಗ ಇಡಿ, ಇವರ ಹತ್ರ ಹೇಳೋದು ಬೇಗ ಬೇಗ ಇಡಿ ಅಂತ. ಮಕ್ಕಳಿಲ್ಲದೆ ಏನು ಇವತ್ತು ಹೈಯೆಸ್ಟ್ ಸಾಮಾನು ಇಲ್ಲ. ಇವತ್ತು ನಾನು ಬಿಡಲಿಲ್ಲ ತಗೊಳ್ಳಿಕ್ಕೆ, ಅಂದರೆ ಮನೆಯಲ್ಲಿ ಉಂಟು ಲಿಮಿಟೆಡ್ ಸಾಕಂತ. ಇವರು ಪುನಃ ಚಪ್ಪಲ್ಸ್ ಎಲ್ಲ ತೆಗೆದಿದ್ದಾರೆ. ಅಲ್ಲಿ ಪುನಃ ಮೇಲೆ ಎಲ್ಲ ಹೋಗಿ ಅದೆಲ್ಲ ಬೇರೆ ಕಡೆ ಉಂಟು. ಓಕೆ ಫ್ರೆಂಡ್ಸ್, ಇನ್ನು ನಾವು ಹೊರಟು ಆಯ್ತಲ್ಲ.